ಹಲೋ, ಈ ವಿಡಿಯೋದಲ್ಲಿ ದ ಗಾರ್ಡನರ್ ಪಾಠದ ಕ್ವಶನ್ಸ್ ಮತ್ತು ಆನ್ಸರ್ಸನ್ನು ಕೊಟ್ಟಿದ್ದೀನಿ. ಅದಕ್ಕೆ ಮುಂಚೆ ಕೆಲವೊಂದು ಡಿಫಿಕಲ್ಟ್ ಆಗಿರಬಹುದಾದಂಥ ಶಬ್ದಗಳಿಗೆ ನಾನು ಕನ್ನಡದಲ್ಲಿ ಅರ್ಥಗಳನ್ನು ಕೊಟ್ಟಿದ್ದೀನಿ. ಅವುಗಳನ್ನು ಚೆನ್ನಾಗಿ ಕಲಿಬೇಕು. ಅಂದಾಗ ನೀವು ಪಾಠ ಓದಿದಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಲೆಸನ್ನಲ್ಲಿ ಅವುಗಳಿಗೆ ಏನು ಮೀನಿಂಗ್ ಬರುತ್ತೋ ಅದನ್ನು ಇಲ್ಲಿ ಕೊಟ್ಟಿದ್ದೀನಿ. ನಿಲ್ಲಿಸಿ ಬರ್ಕೊಳ್ತಾ ಹೋಗಬೇಕು. ಎಲಾಬರೇಷನ್ ವಿಸ್ತಾರ ಮಾಡು, ಇಂಪಾವರಿಷ್ ಮಹತ್ವ ಕಡಿಮೆಗೊಳಿಸು, ಅಕೌಂಟ್ ವೃತ್ತಾಂತ, ಆಥೆಂಟಿಕ್ ವಿಶ್ವಸನೀಯತೆ ಅಥವಾ ವಿಶ್ವಾಸಪಾತ್ರ, ಕನ್ಸೀವ್ ವಿಚಾರ ಹೊಳೆಯುವುದು, ಜೆನೆಸಿಸ್ ಉಗಮ ಅಥವಾ ಹುಟ್ಟು, ಚಾನ್ಸ್ ಎನ್ಕೌಂಟರ್ ಆಕಸ್ಮಿಕ ಭೇಟಿ, ಗ್ರೂವ್ ತೋಪು ಗಿಡಗಳ ಸಮೂಹ, ಸಫ್ಯೂಸ್ ತುಂಬಿರುವುದು, ನೇಟಿವ್ ಇಂಟೆಲಿಜೆನ್ಸ್ ಸ್ಥಳೀಯ ಬುದ್ಧಿಮತ್ತೆ ಬುದ್ಧಿವಂತಿಕೆ, ಓವರ್ಸಿಯರ್ ಸೂಪರ್ವೈಸರ್ ಮೇಲ್ವಿಚಾರಕ, ಫಿಲಾಸಫರ್ ತತ್ವಜ್ಞಾನಿ, ವೆಲ್ವರ್ಸ್ ನಿಪುಣನಾಗಿರುವ, ಪೆಟಿ ಥೆಫ್ಟ್ ಚಿಕ್ಕಪುಟ್ಟ ಕಳ್ಳತನಗಳು, ಅಕ್ವೈರ್ಡ್ ಕಲ್ಟ್ ಪಡೆದ ಜೀವನ ಶೈಲಿ, ಗೆಟ್ ಔಟ್ ಆಫ್ ಹ್ಯಾಂಡ್ ಕೈಮೀರುವುದು, ಟ್ವೈಟ್ ವೇದನೆ, ಎಂಬ್ಯಾಂಕ್ಮೆಂಟ್ ಆಫ್ ದಿ ವೆಲ್ ಬಾವಿ ಕಟ್ಟೆ, ಫೋಲಿಯೇಜ್ ಎಲೆಗಳು, ಅಡ್ಜಸೆಂಟ್ ಅಂಟಿಕೊಂಡ ಅಥವಾ ಪಕ್ಕದ, ಟಾಲರೇಟ್ ಸಹಿಸು, ಸೆಂಡ್ ಎ ವರ್ಡ್ ಅಂದರೆ ಸೆಂಡ್ ಎ ಮೆಸೇಜ್, ರೇಜ್ ಅತಿಕೋಪ, ಇನ್ವೇಷನ್ ಆಕ್ರಮಣ, ಸಕ್ಡ್ ಇನ್ ಎಳೆದುಕೊಳ್ಳು, ಟೇಕ್ ರಿಕೋರ್ಸ್ ಟು ಮಾರ್ಗ ಅನುಸರಿಸು, ಇನ್ನೆವಿಟಬಲ್ ತಪ್ಪಿಸಲಾಗದ್ದು, ಹಿಟ್ ಅಪಾನ್ ಎನ್ ಐಡಿಯಾ ವಿಚಾರ ಹೊಳೆಯುವುದು, ಬ್ಯಾಲೆಡ್ಸ್ ಜಾನಪದ ಗೀತೆಗಳು, ಇನ್ವಿಸಿಬಲ್ ಅಗೋಚರ, ಆಬ್ಸ್ಟ್ರಾಕ್ಟ್ ಡೊಮೈನ್ ನಿರಾಕಾರ ಕ್ಷೇತ್ರ, ಫೋಕ್ಲೋರ್ ಜಾನಪದ ಸಾಹಿತ್ಯ, ಟ್ರಾನ್ಸ್ಲೇಟ್ ಅನುವಾದ ಮಾಡು, ಫೆಲಿಸಿಟೇಟ್ ಗೌರವಿಸು, ಶ್ರಿಂಕ್ ಕುಗ್ಗು, ಹ್ಯುಮಿಲಿಯೇಷನ್ ಅವಮಾನ, ಪಲಾಶಿಯಲ್ ಮ್ಯಾನ್ಷನ್ ಅರಮನೆಯಂತಹ ಮನೆ, ಬೆಡೆಕ್ಡ್ ವಿತ್ ಧರಿಸು ವಿಯರ್, ಪ್ರೀಷಿಯಸ್ ಸ್ಟೋನ್ಸ್ ಬೆಲೆಬಾಳುವ ಹರಳುಗಳು, ಸರ್ಪಾಸ್ ಮೀರಿಸು, ರಿವೈವ್ ಮರುಜೀವ ಪಡೆ ಅಥವಾ ಮರು ಚೈತನ್ಯ ಪಡೆ, ಫ್ಲೆಶ್ ಆ್ಯಂಡ್ ಬ್ಲಡ್ ದೇಹ, ವೆಂಜ್ಫುಲ್ನೆಸ್ ವೈರತ್ವ. ದ ಗಾರ್ಡನ್ ಲೆಸನ್ನ ಮುದುಕನನ್ನು ವರ್ಣಿಸಿರಿ. ಆ್ಯನ್ ಓಲ್ಡ್ ಮ್ಯಾನ್ ಸ್ಟುಡ್ ನಿಯರ್ ದಿ ಕೋಕೋನಟ್ ಗ್ರೂ, ತೆಂಗಿನ ತೋಪಿನ ಹತ್ತಿರ ಒಬ್ಬ ಮುದುಕ ನಿಂತುಕೊಂಡಿದ್ದ. ಹಿ ವಾಸ್ ಟಾಲ್ ಆ್ಯಂಡ್ ಹ್ಯಾಡ್ ಗ್ರೇ ಹೇರ್, ಅವನು ಎತ್ತರವಾಗಿದ್ದ ಮತ್ತು ಬಿಳಿಯ ಕೂದಲುಗಳು ಇದ್ದವು. ಹಿ ಹ್ಯಾಡ್ ಅ ಬೀಕ್ ಲೈಕ್ ನೋಸ್ ಆ್ಯಂಡ್ ಸ್ಟ್ರಾಂಗ್ ಮಸ್ಕ್ಯುಲರ್ ಹ್ಯಾಂಡ್. ಹಿ ಹ್ಯಾಡ್ ಅ ಸ್ಪೇಡ್ ಇನ್ ಒನ್ ಹ್ಯಾಂಡ್ ಆ್ಯಂಡ್ ಅ ನ್ಯೂಸ್ ಪೇಪರ್ ಟಕ್ಡ್ ಅಂಡರ್ ಹಿಸ್ ಆರ್ಮ್, ಅವನ ಬಗಲಲ್ಲಿ ಒಂದು ನ್ಯೂಸ್ ಪೇಪರ್ನ ಸುತ್ತಿ ಇಟ್ಕೊಂಡಿದ್ದ. His eyes were filled with strange memories and a native intelligence. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ನೆನಪುಗಳು ಮತ್ತು ಸ್ಥಳೀಯವಾದ ಒಂದು ಬುದ್ಧಿವಂತಿಕೆ ಇದೆ ಅಂತ ಗೋಚರಿಸ್ತಾ ಇತ್ತು. ಹಿ ವಾಸ್ ಅ ಲೇಬರರ್, ಅವನು ಒಬ್ಬ ಶ್ರಮಿಕನಾಗಿದ್ದ, ಅ ಸೂಪರ್ವೈಸರ್ ಆ್ಯಂಡ್ ಅ ಫಿಲಾಸಫರ್, ಒಬ್ಬ ತತ್ವಜ್ಞಾನಿ ಕೂಡ ಆಗಿದ್ದ. ಇವೆಲ್ಲವೂ ಅವನಲ್ಲೇ ಸಮ್ಮಿಳಿತವಾಗಿತ್ತು, ಆಲ್ ಇನ್ ಒನ್ ಆಗಿದ್ದ ಅಂತ. ಹಿ ಕೇಮ್ ಹಿಯರ್ ಟ್ರಾವೆಲಿಂಗ್ ಅ ಲಾಂಗ್ ಡಿಸ್ಟೆನ್ಸ್, ಬಹಳ ದೂರದಿಂದ ಅವನು ಟ್ರಾವೆಲ್ ಮಾಡಿಕೊಂಡು ಅಲ್ಲಿಗೆ. ಇದು ಕ್ವಶನ್ 2. ವಾಟ್ ಚೇಂಜಸ್ ಟೇಕ್ ಪ್ಲೇಸ್ ಆಫ್ಟರ್ ದ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ಇನ್ ದ ಗಾರ್ಡನರ್. ದ ಗಾರ್ಡನರ್ ಸ್ಟೋರಿಯಲ್ಲಿ ಆ ಮುದುಕ ಓನರ್ ಮನೆಗೆ ಬಂದ ಮೇಲೆ ಏನೇನು ಬದಲಾವಣೆಗಳು ಆದವು, ಅಥವಾ ಇದೇ ಪ್ರಶ್ನೆಯನ್ನು ಹೀಗೂ ಕೇಳಬಹುದು. ದ ಓನರ್ಸ್ ವೈಫ್ ಕೆನಾಟ್ ಡಿಸೈಡ್, ಆ ಓನರ್ಸ್ ವೈಫ್ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನಂದರೆ, ವೆದರ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್ ಈಸ್ ಫಾರ್ ಬೆಟರ್ ಆರ್ ಫಾರ್ ವರ್ಸ್, ಈ ಮುದುಕ ಬಂದಿದ್ದು ಒಳ್ಳೆಯದಾಯಿತೋ ಅಥವಾ ಕೆಟ್ಟದ್ದಾಯಿತೋ, ವಾಟ್ ಮೇಕ್ಸ್ ಹರ್ ಥಿಂಕ್ ಸೊ, ಈ ರೀತಿ ಆಲೋಚನೆ ಮಾಡಲಿಕ್ಕೆ ಯಾಕೆ ಆಕೆಗೆ ಮನಸ್ಸು ಬಂತು. ಮೆನಿ ಚೇಂಜಸ್ ಟೇಕ್ ಪ್ಲೇಸ್ ಇನ್ ಓನರ್ಸ್ ಹೌಸ್ ಆಫ್ಟರ್ ದ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್. ಮುದುಕ ಬಂದ ನಂತರ ಒಡೆಯನ ಮನೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಕಂಡುಬಂದವು. ಪಾಸಿಟಿವ್ ಡೆವಲಪ್ಮೆಂಟ್ಸ್. ಮೊದಲು
ಒಳ್ಳೆಯ ಡೆವಲಪ್ಮೆಂಟ್ಗಳು ಏನಾದವು? ಆ್ಯಸ್ ದ ಓಲ್ಡ್ ಮ್ಯಾನ್ ಈಸ್ ವೆರಿ ಸ್ಕಿಲ್ಫುಲ್, ಆ ಮುದುಕ ಬಹಳ ನಿಪುಣನಾಗಿದ್ದರಿಂದ ಇನ್ ಅಗ್ರಿಕಲ್ಚರ್ ದ ಈಲ್ಡ್ ಇನ್ಕ್ರೀಸಸ್, ಅಗ್ರಿಕಲ್ಚರ್ ಬಹಳ ನಿಪುಣ ಆಗಿದ್ದರಿಂದ ಆ ಬೆಳೆ ಬಂತಲ್ಲ ಅದು ಹೆಚ್ಚಾಯಿತು, ಬೆಳೆ ಬರುವುದು ಹೆಚ್ಚಾಯಿತು, ಅಂದರೆ ತೆಂಗಿನ ಮರಗಳು ಕಾಯಿ ಕೊಡೋದನ್ನು ಜಾಸ್ತಿ ಆಯಿತು. ದ ಓನರ್ಸ್ ಇನ್ಕಮ್ ಇನ್ಕ್ರೀಸ್ಡ್ ಎ ಲಾಟ್, ಓನರ್ಸ್ ಇನ್ಕಮ್ ಕೂಡ ತುಂಬ ಜಾಸ್ತಿ ಆಯಿತು. ಆ್ಯಸ್ ದ ಗಾರ್ಡನರ್ ಸ್ಟೇಸ್ ಇನ್ ದ ಗಾರ್ಡನ್, ಆ ಮುದುಕ ಆ ಗಾರ್ಡನ್ನಲ್ಲಿಯೇ ವಾಸವಾಗಿದ್ದುದರಿಂದ ಪೆಟ್ಟಿ ಥೆಫ್ಟ್ಸ್ ಕಮ್ ಟು ಎನ್ ಎಂಡ್, ಚಿಕ್ಕ ಪುಟ್ಟ ಕಳ್ಳತನಗಳು ನಿಂತು ಹೋದವು, ಕೊನೆಯಾದವು. ದ ಓನರ್ ಬೈಸ್ ಸಮ್ ಮೋರ್ ಲ್ಯಾಂಡ್ಸ್, ಮತ್ತು ಓನರ್ ಹೆಚ್ಚು ಹೆಚ್ಚು ಹೊಲಗಳನ್ನು ಖರೀದಿ ಮಾಡುತ್ತಾನೆ. ನೌ ಹಿ ಬಿಕಮ್ಸ್ ರಿಚ್ ಮ್ಯಾನ್, ಈಗ ಅವನೊಬ್ಬ ಶ್ರೀಮಂತನಾಗುತ್ತಾನೆ. ಹಿಸ್ ಲೈಫ್ ಸ್ಟೈಲ್ ಚೇಂಜಸ್, ಹಿಸ್ ಪ್ರೆಸ್ಟೀಜ್ ಇನ್ಕ್ರೀಸಸ್, ಲೈಫ್ ಸ್ಟೈಲು ಬದಲಾಯಿತು, ಅವನು ಪ್ರೆಸ್ಟೀಜ್ ಕೂಡ ಬಹಳ ಜಾಸ್ತಿ ಆಯಿತು. ನೆಗೆಟಿವ್ ಡೆವಲಪ್ಮೆಂಟ್ಸ್ ಅಂದರೆ ಕೆಟ್ಟದೇನಾಯಿತು ಅಂತ. ನೌ ದ ಓನರ್ ಡಸ್ ನಾಟ್ ಡೂ ಎನಿ ವರ್ಕ್, ಈಗ ಓನರ್ ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ, ಮೈ ಬಗ್ಗಿಸಿ ಕೆಲಸ ಮಾಡ್ತಾ ಇಲ್ಲ. ಹಿ ಮೇಕ್ಸ್ ಮೋರ್ ಆ್ಯಂಡ್ ಮೋರ್ ಫ್ರೆಂಡ್ಸ್ ಓನ್ಲಿ ಫಾರ್ ಎಂಜಾಯ್ಮೆಂಟ್, ಎಂಜಾಯ್ಮೆಂಟ್ ಮಾಡೋದ್ರ ಸಲುವಾಗಿಯೇ ಹೆಚ್ಚು ಹೆಚ್ಚು ಫ್ರೆಂಡ್ಸ್ಗಳನ್ನು ಅವನು ಮಾಡಿಕೊಳ್ತಾನೆ. ಹಿ ಕಲ್ಟಿವೇಟ್ಸ್ ಆಲ್ ಬ್ಯಾಡ್ ಹ್ಯಾಬಿಟ್ಸ್, ಅವನು ಎಲ್ಲ ಕೆಟ್ಟ ಚಟಗಳನ್ನು ಬೆಳೆಸ್ಕೊಳ್ತಾನೆ. ಆ್ಯಂಡ್ ಸ್ಪೆಂಡ್ಸ್ ಮನಿ ಲ್ಯಾವಿಶ್ಲಿ, ಮತ್ತು ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾನೆ. ದ ಓನರ್ಸ್ ವೈಫ್ ವರೀಸ್ ದಟ್ ದೇರ್ ಲೈಫ್ ಈಸ್ ಗೋಯಿಂಗ್ ಔಟ್ ಆಫ್ ಹ್ಯಾಂಡ್, ತಮ್ಮ ಬಾಳು ತಮ್ಮ ಕೈ ಮೀರಿ ಹೋಗ್ತಾ ಇದೆಯಲ್ಲ ಅಂತ ಆ ಓನರ್ ಹೆಂಡತಿಗೆ ಬಹಳ ಚಿಂತೆಯಾಗುತ್ತದೆ. ತಮ್ಮಣ್ಣ ಮತ್ತು ಬಸವಯ್ಯರ ಮಧ್ಯೆ ಇರುವ ವೈರತ್ವವನ್ನು ವರ್ಣಿಸಿರಿ. ತಮ್ಮಣ್ಣ ಆ್ಯಂಡ್ ಬಸವಯ್ಯ ಆರ್ ಫ್ರೆಂಡ್ಸ್ ಆ್ಯಂಡ್ ಹಾರ್ಡ್ ವರ್ಕರ್ಸ್, ತಮ್ಮಣ್ಣ ಮತ್ತು ಬಸವಯ್ಯ ಇಬ್ಬರು ಗೆಳೆಯರಾಗಿದ್ದರು ಮತ್ತು ಬಹಳ ಹಾರ್ಡ್ ವರ್ಕರ್ಸ್ ಕೂಡ ಆಗಿದ್ದರು. ದೆರ್ ಈಸ್ ಅ ಹೆಲ್ದಿ ಕಾಂಪಿಟೇಷನ್ ಟು ಡಿಫೀಟ್ ಈಚ್ ಅದರ್, ಒಬ್ಬರನ್ನೊಬ್ಬರು ಸೋಲಿಸುವುದರ ಸಲುವಾಗಿ ಒಂದು ಒಳ್ಳೆಯ ಹಿತಕರವಾದ ಕಾಂಪಿಟೇಷನ್ ಅವರಿಬ್ಬರ ಮಧ್ಯೆ ಇದೆ. ದೇ ಸ್ಟಾರ್ಟ್ ಬೈಯಿಂಗ್ ಲ್ಯಾಂಡ್ಸ್ ಫ್ರಮ್ ಅದರ್ ವಿಲೇಜರ್ಸ್, ಬೇರೆಯ ಹಳ್ಳಿಯ ಜನ ಏನಿದ್ರು ಅವ್ರ ಕಡೆಯಿಂದ ತಮ್ಮ ಲ್ಯಾಂಡ್ಗಳನ್ನು ಇವರು ಕೊಳ್ಳುತ್ತಾ ಹೋದರು. ತಮ್ಮಣ್ಣ ಬೈಸ್ 1000 acres ವೈಲ್ ಬಸವಯ್ಯ ಬೈಸ್ 800 acres. ತಮ್ಮಣ್ಣ 1000 ಎಕರೆ ಭೂಮಿಯನ್ನು ಖರೀದಿ ಮಾಡಿದ, ಬಸವಯ್ಯ 800 ಎಕರೆ ಭೂಮಿಯನ್ನು ಖರೀದಿ ಮಾಡ್ತಾನೆ. ದೆರ್ ಈಸ್ ನೋ ಲ್ಯಾಂಡ್ ಲೆಫ್ಟ್ ಫಾರ್ ಫರ್ದರ್ ಬೈಯಿಂಗ್, ಮತ್ತೆ ಮುಂದೆ ಕೊಳ್ಳಬೇಕು ಅಂತಂದರೆ ಒಂದು ಸ್ವಲ್ಪನೂ ಲ್ಯಾಂಡು ಉಳಿದಿರಲಿಲ್ಲ. ಅನೇಬಲ್ ಟು ಆಕ್ಸೆಪ್ಟ್ ದ ಡಿಫೀಟ್, ಸೋಲನ್ನು ಒಪ್ಪಿಕೊಳ್ಳೋದಕ್ಕೆ ಆಗದೇ ಇರುವುದರಿಂದ ಬಸವಯ್ಯ ಸೆಂಡ್ಸ್ ಎ ಮೆಸೇಜ್ ಟು ತಮ್ಮಣ್ಣ, ಬಸವಯ್ಯ ತಮ್ಮಣ್ಣನಿಗೆ ಒಂದು ಮೆಸೇಜನ್ನು ಕಳಿಸ್ತಾನೆ. ಏನಂತ? ಟು ಸೆಲ್ 200 acres ಆಫ್ ಲ್ಯಾಂಡ್ ಟು ಹಿಮ್, ತನಗೆ 200 ಎಕರೆ ನೀನು ಮಾರಬೇಕು ಅಂತ ಅವನಿಗೆ ಒಂದು ಸುದ್ದಿಯನ್ನು ಕಳಿಸ್ತಾನೆ. ತಮ್ಮಣ್ಣ ಫ್ಲಾಟ್ಲಿ ರೆಫ್ಯೂಸಸ್ ಟು ಸೆಲ್ ಹಿಸ್ ಲ್ಯಾಂಡ್, ತಮ್ಮಣ್ಣ ತನ್ನ ಭೂಮಿಯನ್ನು ಮಾರುವುದಿಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿಬಿಡ್ತಾನೆ. ಆ್ಯಂಗ್ರಿ ಬಸವಯ್ಯ ಎನ್ಕ್ರೋಚಸ್ ತಮ್ಮಣ್ಣಸ್ 200 acres ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡ್ಸ್ ಅ ಫೆನ್ಸ್ ಅರೌಂಡ್ ಇಟ್. ಸಿಟ್ಟಿಗೆ ಬಂದ ಬಸವಯ್ಯ ತಮ್ಮಣ್ಣನ 200 ಎಕರೆಗಳನ್ನು ತಾನೇ ಅದನ್ನು ಆಕ್ರಮಣ ಮಾಡಿಕೊಂಡು ಅದರ ಸುತ್ತಲೂ ಬೇಲಿಯನ್ನು ಕೂಡ ಹಾಕಿಸಿಬಿಡ್ತಾನೆ. ತಮ್ಮಣ್ಣಸ್ ಫ್ರೆಂಡ್ಸ್ ಅಡ್ವೈಸ್ ತಮ್ಮಣ್ಣ ಟು ಗೆಟ್ ದ ಲ್ಯಾಂಡ್ ಬ್ಯಾಕ್. ತಮ್ಮಣ್ಣನ ಗೆಳೆಯರು ತಮ್ಮಣ್ಣನಿಗೆ ಆ ಹೋದಂಥ ಲ್ಯಾಂಡ್ ಏನಿತ್ತು ಅದನ್ನು ವಾಪಸ್ ಪಡೀಲಿಕ್ಕೆ ಕೆಲವು ಸಲಹೆಗಳನ್ನು ಕೊಡ್ತಾರೆ. ದೇ ಸಜೆಸ್ಟ್ 3 ways, ಅವರು 3 ವಿಧವಾದಂಥ ಮಾರ್ಗಗಳನ್ನು ಆತನಿಗೆ ಹೇಳ್ತಾರೆ. ಫಸ್ಟ್, ಟು ಗಿವ್ ಕಂಪ್ಲೇಂಟ್ ಟು ದ ಪೊಲೀಸ್, ಮೊದಲು ಪೊಲೀಸರಿಗೆ ಕಂಪ್ಲೇಂಟ್ ಮಾಡೋದು. ಸೆಕೆಂಡ್, ಟು ಗೋ ಟು ದ ಕೋರ್ಟ್, ಎರಡನೇದಾಗಿ ಕೋರ್ಟಿಗೆ ಹೋಗುವುದು. ಥರ್ಡ್, ಟು ಅಟ್ಯಾಕ್ ಬಸವಯ್ಯ ಆ್ಯಂಡ್ ಗೆಟ್ ಬ್ಯಾಕ್ ದ ಲ್ಯಾಂಡ್, ಮೂರನೇದು ಇಲ್ಲ ಅವನು ಮತ್ತೆ ಅಟ್ಯಾಕ್ ಮಾಡಿಬಿಟ್ಟು ವಾಪಸ್ಸು ಭೂಮಿಯನ್ನು ಪಡ್ಕೊಳ್ಳೋದು. ತಮ್ಮಣ್ಣ ಥಿಂಕ್ಸ್ ದಟ್ ದೀಸ್ ಆರ್ ಯೂಸ್ಲೆಸ್, ತಮ್ಮಣ್ಣನಿಗೆ ಆಲೋಚನೆ ಬರುತ್ತೆ ಇವುಗಳು ಯಾವುವು ಉಪಯೋಗಕ್ಕೆ ಬರುವುದಿಲ್ಲ ಅಂತ. ಅವನಿಗೆ ಒಂದು ಹೊಸ ಆಲೋಚನೆ ಬರುತ್ತದೆ. ದಟ್ ಕ್ಯಾನ್ ಡೆಫಿನೆಟ್ಲಿ ಡಿಫೀಟ್ ಬಸವಯ್ಯ, ಅದು ಬಸವಯ್ಯನನ್ನು ಡೆಫಿನೆಟ್ಲಿ ಸೋಲಿಸುತ್ತೆ ಅನ್ನೋದು ಅವನಿಗೆ ಅನಿಸ್ತು. ಹಿ ಸ್ಟಾರ್ಟ್ಸ್ ರೈಟಿಂಗ್ ಬ್ಯಾಲಡ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್, ಆವಾಗಿಂದ ಅವನು ಜಾನಪದ ಗೀತೆಗಳನ್ನು ಬರೆಯೋದು
ಮತ್ತು ಅವುಗಳನ್ನು ಹಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಿ ಬಿಕಮ್ಸ್ ವೆರಿ ಫೇಮಸ್, ಅವನು ಬಹಳ ಫೇಮಸ್ ಆಗಿಬಿಡ್ತಾನೆ. ದಿಸ್ ಮೇಕ್ಸ್ ಬಸವಯ್ಯ ಆಕ್ಸೆಪ್ಟ್ ದ ಡಿಫೀಟ್. ಇದರಿಂದಾಗಿ ಸೋಲನ್ನು ಅನುಭವಿಸಲಿಕ್ಕೆ ಅದನ್ನು ಒಪ್ಪಿಕೊಳ್ಳುವಂತಹ ಪ್ರಸಂಗ ಬಸವಯ್ಯನಿಗೆ ಬಂದುಬಿಡುತ್ತೆ. ತಮ್ಮಣ್ಣ ಜಾನಪದ ಗೀತೆಗಳನ್ನು ಬರೆಯಲಿಕ್ಕೆ ತೊಡಗಿಕೊಂಡಾಗ ಬಸವಯ್ಯ ಏನು ಮಾಡುತ್ತಾನೆ? ತಮ್ಮಣ್ಣ ಫೈಂಡ್ಸ್ ಅ ನ್ಯೂ ಐಡಿಯಾ. ತಮ್ಮಣ್ಣ ಒಂದು ಹೊಸ ಐಡಿಯಾವನ್ನು ಕಂಡುಹಿಡಿತಾನೆ. ಹಿ ವಾಂಟ್ಸ್ ಟು ಯೂಸ್ ಹಿಸ್ ಟ್ಯಾಲೆಂಟ್ ಆ್ಯಸ್ ಅ ಟೂಲ್. ತಾನು ತನ್ನ ಒಂದು ಟ್ಯಾಲೆಂಟನ್ನು ಉಪಕರಣವನ್ನಾಗಿ ಬಳಸಿಕೊಳ್ಳಲಿಕ್ಕೆ ಅವನು ಇಚ್ಛೆ ಪಡ್ತಾನೆ. ಟು ಡಿಫೀಟ್ ಬಸವಯ್ಯ, ಬಸವನನ್ನು ಇದರಿಂದ ಸೋಲಿಸುವುದಕ್ಕೆ ಆಗುತ್ತದೆ ಅಂತ. ಹಿ ಸ್ಟಾರ್ಟ್ಸ್ ರೈಟಿಂಗ್ ಬ್ಯಾಲಡ್ಸ್ ಆ್ಯಂಡ್ ಬಿಕಮ್ಸ್ ಅ ಪೋಯೆಟ್. ಅವನು ಜಾನಪದ ಗೀತೆಗಳನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮತ್ತು ಒಬ್ಬ ಒಳ್ಳೆಯ ಕವಿಯಾಗಿ ಹೊರಹೊಮ್ಮತಾನೆ. ಹಿ ಬಿಕಮ್ಸ್ ವೆರಿ ಫೇಮಸ್ ಆ್ಯಸ್ ಅ ಪೋಯೆಟ್. ಅವನು ಒಬ್ಬ ಕವಿಯಾಗಿ ಬಹಳ ಫೇಮಸ್ ಆಗ್ತಾನೆ. ಬಸವಯ್ಯ ಬರ್ನ್ಸ್ ವಿತ್ ಜಲಸಿ. ಬಸವಯ್ಯ ಹೊಟ್ಟೆ ಕಿಚ್ಚಿನಿಂದ ಸುಟ್ಟು ಹೋಗ್ತಾನೆ. ಹಿ ಟ್ರೈಸ್ ಟು ರೈಟ್ ಪೋಯಮ್ಸ್ ಬಟ್ ಫೇಲ್ಸ್. ಅವನು ಪದ್ಯಗಳನ್ನು ಬರೀಬೇಕು ಅಂತ ಪ್ರಯತ್ನ ಪಡ್ತಾನೆ, ಆದರೆ ಆಗೋದಿಲ್ಲ, ಫೇಲ್ ಆಗ್ತಾನೆ. ದೆನ್ ಟು ಕಾಂಪನ್ಸೇಟ್ ದ ಲಾಸ್. ನಂತರ ಈ ಏನು ಲಾಸ್ ಆಗ್ತಾ ಇದೆ ಇದನ್ನು ಸರಿದೂಗಿಸುವುದಕ್ಕೋಸ್ಕರ ಹಿ ಸ್ಟಾರ್ಟ್ಸ್ ವರ್ಕಿಂಗ್ ಮೋರ್ ಆ್ಯಂಡ್ ಅರ್ನಿಂಗ್ ಮೋರ್. ಮತ್ತು ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಿ ಹೆಚ್ಚು ಹೆಚ್ಚು ಹಣವನ್ನು ಗಳಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಿ ಎನ್ಕ್ರೋಚಸ್ ತಮ್ಮಣ್ಣಾಸ್ ಲ್ಯಾಂಡ್. ಅವನು ತಮ್ಮಣ್ಣನ ಭೂಮಿಯನ್ನು ಅತಿಕ್ರಮಿಸ್ತಾನೆ. ಹಿ ಬಿಲ್ಡ್ಸ್ ಅ ಪಲಾಶಿಯಲ್ ಮ್ಯಾನ್ಷನ್. ಒಂದು ಅರಮನೆಯಂತಹ ಮನೆಯನ್ನು, ಬಂಗ್ಲೋವನ್ನು ಕಟ್ಟಿಸ್ತಾನೆ. ಹಿ ಪುಟ್ಸ್ ಆನ್ ಕಾಸ್ಟ್ಲಿ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ರಿಂಗ್ಸ್ ಆ್ಯಂಡ್ ಚೈನ್ಸ್. ಆತನ ಮೈ ಮೇಲೆ ಬಹಳಷ್ಟು ಬೆಲೆ ಬಾಳುವ ಡೈಮಂಡ್ ಮತ್ತು ಗೋಲ್ಡಿನ ರಿಂಗ್ ಉಂಗುರಗಳನ್ನು ಮತ್ತು ಚೈನ್ಗಳನ್ನು ಹಾಕ್ಕೊಳ್ತಾನೆ ತೋರಿಸಲಿಕ್ಕೆ. ಹಿ ಗಿವ್ಸ್ ಮನಿ ಟು ಸಮ್ ಪೀಪಲ್ ಓನ್ಲಿ ಟು ಪ್ರೈಸ್ ಹಿಮ್. ಕೆಲವು ಜನರಿಗೆ ಅವನ ಹಣವನ್ನು ಕೊಡ್ತಾನೆ, ಯಾತಕ್ಕಂದರೆ ತನ್ನನ್ನು ಹೊಗಳಲಿಕ್ಕೆ ಅಂತ, ಹೊಗಳು ಭಟ್ಟರನ್ನು ಸಾಕ್ಕೊಳ್ತಾನೆ ಅಂತ. ಹಿ ಕಾಲ್ಸ್ ಪೋಯೆಟ್ಸ್ ಆ್ಯಂಡ್ ಸಿಂಗರ್ಸ್ ಟು ಹಿಸ್ ಮ್ಯಾನ್ಷನ್. ಅವನು ಕವಿಗಳನ್ನು ಮತ್ತು ಹಾಡುಗಾರರನ್ನು ತನ್ನ ಮನೆಗೆ ಕರೆಸ್ಕೊಳ್ತಾನೆ. ಆ್ಯಂಡ್ ಅರೇಂಜಸ್ ಪ್ರೋಗ್ರಾಮ್ಸ್. ಅವರಿಗೆ ಪ್ರೋಗ್ರಾಮ್ಗಳನ್ನು ಕೂಡ ಅರೇಂಜ್ ತಾನೇ ಮಾಡ್ತಾನೆ. ಹ್ಯಾವಿಂಗ್ ಡನ್ ಆಲ್ ದೀಸ್, ಇಷ್ಟೆಲ್ಲವನ್ನೂ ಮಾಡಿದರೂ ಕೂಡ ಹಿ ಕಾಂಟ್ ಡಿಫೀಟ್ ತಮ್ಮಣ್ಣ. ಅವನು ತಮ್ಮಣ್ಣನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ, ಸಾಧ್ಯವಾಗುವುದಿಲ್ಲ. ಕ್ವೆಶ್ಚನ್ 5. ವಾಟ್ ಡಸ್ ತಮ್ಮಣ್ಣ ಡೂ ಟು ಅನ್ನಿಹಿಲೇಟ್ ಬಸವಯ್ಯ ಕಂಪ್ಲೀಟ್ಲಿ? ಬಸವಯ್ಯನನ್ನು ಸಂಪೂರ್ಣವಾಗಿ ಫಿನಿಷ್ ಮಾಡಲಿಕ್ಕೆ ತಮ್ಮಣ್ಣ ಏನನ್ನು ಮಾಡುತ್ತಾನೆ? ವೆನ್ ತಮ್ಮಣ್ಣ ಬಿಕಮ್ಸ್ ಫೇಮಸ್, ತಮ್ಮಣ್ಣ ಬಹಳ ಫೇಮಸ್ ಆದಾಗ ಬಸವಯ್ಯ ಟ್ರೈಸ್ ಹಾರ್ಡ್ ಟು ಡಿಫೀಟ್ ತಮ್ಮಣ್ಣ. ತಮ್ಮಣ್ಣನ ಸೋಲಿಸಲಿಕ್ಕೆ ಸಾಕಷ್ಟು ಹಾರ್ಡ್ ವರ್ಕನ್ನು ಮಾಡ್ತಾನೆ. ಇನ್ ಮೆನಿ ವೇಸ್, ಬಹಳಷ್ಟು ವಿಧದಲ್ಲಿ ಟ್ರೈ ಮಾಡ್ತಾನೆ. ಬಟ್ ಹಿ ಫೇಲ್ಸ್. ಆದರೆ ಎಲ್ಲ ಫೇಲ್ ಆಗಿಬಿಡ್ತಾನೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ವೆನ್ ಹಿ ಫೀಲ್ಸ್ ದಟ್ ಹೀ ಈಸ್ ಡಿಫೀಟೆಡ್, ತಾನು ಸೋಲಿಸಲ್ಪಟ್ಟಿದ್ದೇನೆ ಅಂತ ಅವನಿಗೆ ಅನಿಸಿದಾಗ ತಮ್ಮಣ್ಣ ಫಾಲ್ಸ್ ಇಲ್ಲ. ಅದೇ ಸಮಯದಲ್ಲಿ ತಮ್ಮಣ್ಣನಿಗೆ ಅನಾರೋಗ್ಯ ಕಾಡಲಿಕ್ಕೆ ಶುರುವಾಗುತ್ತೆ. ದಿಸ್ ಈಸ್ ಅ ವೆರಿ ಗುಡ್ ಅಪಾರ್ಚುನಿಟಿ ಫಾರ್ ಹಿಮ್ ಟು ಸರ್ಪಾಸ್ ತಮ್ಮಣ್ಣ. ಈಗ ತಮ್ಮಣ್ಣನನ್ನು ಮೀರಿಸಿ ಮುಂದೆ ಹೋಗಲಿಕ್ಕೆ ಇದು ಒಂದು ಒಳ್ಳೆಯ ಅವನಿಗೆ ಅವಕಾಶ ಅಂತ ಅವನಿಗೆ ಅನಿಸುತ್ತೆ. ನಾವು ತಮ್ಮಣ್ಣ ಫೀಲ್ಸ್ ಹೀ ಈಸ್ ಡಿಫೀಟೆಡ್. ಈಗ ತಮ್ಮಣ್ಣನಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ತಾನು ಸೋಲಿಸಲ್ಪಟ್ಟಿದ್ದೇನೆ ಅಂತ. ಬಟ್ ಹೀ ಕೆನಾಟ್ ಆಕ್ಸೆಪ್ಟ್ ದ ಡಿಫೀಟ್ ಸೋ ಈಸಿಲಿ. ಆದರೆ ಅಷ್ಟು ಸುಲಭವಾಗಿ ಈ ಒಂದು ಸೋಲನ್ನು ಒಪ್ಪಿಕೊಳ್ಳಲು ಆಗುವುದಿಲ್ಲ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಈ ಸಮಯದಲ್ಲಿ ಅ ಸ್ಟ್ರೇಂಜ್ ಆ್ಯಂಡ್ ಡೇಂಜರಸ್ ಐಡಿಯಾ ಕಮ್ಸ್ ಟು ತಮ್ಮಣ್ಣಾಸ್ ಮೈಂಡ್. ತಮ್ಮಣ್ಣನ ಮತಿಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಮತ್ತು ಬಹಳ ಭಯಾನಕವಾದಂತಹ ಒಂದು ಐಡಿಯಾ ಅವನಿಗೆ ಬರುತ್ತೆ. ಹಿ ಥಿಂಕ್ಸ್ ಆಫ್ ಕಮಿಟಿಂಗ್ ಸೂಸೈಡ್ ಜಸ್ಟ್ ಟು ಡಿಫೀಟ್ ಬಸವಯ್ಯ. ಬಸವಯ್ಯನನ್ನು ಸೋಲಿಸುವ ಒಂದೇ ಕಾರಣಕ್ಕೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಒಂದು ಆಲೋಚನೆ ಅವನು ಮಾಡುತ್ತಾನೆ. ಹಿ ಬಿಲೀವ್ಸ್ ದಟ್ ಬಸವಯ್ಯ ವಿಲ್ ಬಿಕಮ್ ಮ್ಯಾಡ್ ಇಫ್ ಹಿಸ್ ರೈವಲ್ ಈಸ್ ನಾಟ್ ಅಲೈವ್. ತನ್ನ ಪ್ರತಿಸ್ಪರ್ಧಿ ಜೀವಂತ ಇಲ್ಲ ಅಂತ ಗೊತ್ತಾದರೆ ಬಸವಯ್ಯ ಹುಚ್ಚನಾಗ್ಬಿಡ್ತಾನೆ ಅಂತ ಅವನಿಗೆ ನಂಬಿಕೆ ಇದೆ. ಬಟ್ ಇನ್ಸ್ಟೆಡ್ ಆಫ್ ಕಮಿಟಿಂಗ್ ಸೂಸೈಡ್ ಹಿ ವ್ಯಾನಿಷಸ್ ಫ್ರಮ್ ದ ವಿಲೇಜ್. ಅವನು ಆತ್ಮಹತ್ಯೆ ಮಾಡಿಕೊಳ್ಳುವ ಬದಲಾಗಿ ಆ ಊರಿನಿಂದನೇ ಮಾಯ ಆಗಿ ಹೋಗ್ಬಿಡ್ತಾನೆ. ಹಿ ಗೋಸ್ ಟು ಫಾರ್ ಆಫ್ ಪ್ಲೇಸ್ ವೇರ್ ನೋಬಡಿ ವುಡ್ ರಿಕಗ್ನೈಸ್ ಹಿಮ್.